ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಐಜಿ ಅಕಾಡೆಮಿ. ಭಾರತದ ಆರ್ಥಿಕತೆನೇ ಬದಲಾಯಿಸಿದ ಒಂದು ಕ್ರಾಂತಿಕಾರಿ ನಿರ್ಧಾರ ಅಂದ್ರೆ ಅದು GST. ಒಂದು ದೇಶ ಒಂದು ತೆರಿಗೆ ಅಂತ ನಾವು ಕರೆಯೋ ಈ ವ್ಯವಸ್ಥೆ ಜಾರಿಗೆ ಬಂದು ಹಲವು ವರ್ಷಗಳಾದ್ರೂ ಇವತ್ತಿಗೂ ಇದ್ರ ಬಗ್ಗೆ ನಮಗೆ ಹಲವು ಪ್ರಶ್ನೆಗಳಿವೆ. ಬನ್ನಿ ಇವತ್ತಿನ ಈ ವಿಡಿಯೋದಲ್ಲಿ GST ಇತಿಹಾಸ, ಸಂವಿಧಾನದ ತಿದ್ದುಪಡಿ ಮತ್ತು ಅದರ ಹಿಂದಿರೋ ಅಸಲಿ ಮಾಹಿತಿಯನ್ನ ಸರಳವಾಗಿ ತಿಳ್ಕೊಳ್ಳೋಣ. GST ಬರೋದಕ್ಕೂ ಮುಂಚೆ ನಮ್ಮ ದೇಶದಲ್ಲಿ ಕ್ಯಾಸ್ಕೇಡಿಂಗ್ ಎಫೆಕ್ಟ್ ಅಂದ್ರೆ ತೆರಿಗೆ ಮೇಲೆ ತೆರಿಗೆ ಹಾಕೋ ಪದ್ಧತಿ ಇತ್ತು. ಎಕ್ಸೈಸ್ ಡ್ಯೂಟಿ, ವ್ಯಾಟ್, ಎಂಟ್ರಿ ಟ್ಯಾಕ್ಸ್, ಹೀಗೆ ಸಾಲ್ ತೆರಿಗೆಗಳು. ಇದರಿಂದಾಗಿ ಒಂದು ವಸ್ತು ಗ್ರಾಹಕನ ಕೈ ಸೇರುವಷ್ಟರಲ್ಲಿ ಅದರ ಬೆಲೆ ಗಗನಕ್ಕೇರ್ತಾ ಇತ್ತು. ಈ ಗೊಂದಲನ ನಿವಾರಿಸಕ್ಕೆ ಬೇಕಾಗಿದ್ದು ಒಂದು ಪಾರದರ್ಶಕ ವ್ಯವಸ್ಥೆ. ಆದರೆ ನಿಮ್ಗೆ ಗೊತ್ತಾ, GST ಅನ್ನೋ ಪರಿಕಲ್ಪನೆ ರಾತ್ರಿ ಬಂದಿದ್ದಲ್ಲ. 2000 ಇಸ್ವಿಯಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಅವರ ಸರ್ಕಾರ ಇದ್ದಾಗ GST ಚರ್ಚೆ ಶುರುವಾಯಿತು. ಆದರೆ ರಾಜಕೀಯ ಕಾರಣಗಳಿಂದ ಇದು ಜಾರಿಯಾಗೋಕ್ಕೆ ಬರೋಬ್ಬರಿ 17 ವರ್ಷ ಬೇಕಾಯಿತು. ನಮ್ಮ ಸಂವಿಧಾನದಲ್ಲಿ ಹಳೆಯ ತೆರಿಗೆ ನಿಯಮಗಳಿದ್ದವು. ಹಾಗಾಗಿ GST ತರಲು ಸಂವಿಧಾನವನ್ನೇ ಬದಲಿಸಬೇಕಾಯಿತು. ಇದಕ್ಕಾಗಿ ಮಾಡಿದ್ದೇ 101ನೇ ಸಂವಿಧಾನ ತಿದ್ದುಪಡಿ ಕಾಯ್ದೆ. ಇದು ಸ್ವತಂತ್ರ ಭಾರತದ ತೆರಿಗೆ ವ್ಯವಸ್ಥೆಯಲ್ಲಿ ನಡೆದ ಅತ್ಯಂತ ದೊಡ್ಡ ಬದಲಾವಣೆ. GST ತೆರಿಗೆ ಪ್ರತ್ಯಕ್ಷನಾ ಅಥವಾ ಪರೋಕ್ಷನಾ? ಕಾಮೆಂಟ್ ಮಾಡಿ. ಇಲ್ಲಿ ನೀವು ಮುಖ್ಯವಾಗಿ ನೆನ್ಪಿಟ್ಕೊಳ್ಬೇಕಾದದ್ದು ವಿಧಿ 246A. ಈ ವಿಧಿಯ ಪ್ರಕಾರ ಸರಕು ಮತ್ತು ಸೇವೆಗಳ ಮೇಲೆ ತೆರಿಗೆ ವಿಧಿಸುವ ಅಧಿಕಾರವನ್ನು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳೆರಡಕ್ಕೂ ಸಮಾನವಾಗಿ ನೀಡಲಾಗಿದೆ. ಇದೇ ಫೆಡರಲ್ ವ್ಯವಸ್ಥೆಯ ನಿಜವಾದ ಶಕ್ತಿ. ತೆರಿಗೆ ಎಷ್ಟಿರಬೇಕು, ಯಾವ ವಸ್ತುಗೆ ವಿನಾಯಿತಿ ನೀಡಬೇಕು, ಈ ನಿರ್ಧಾರಗಳನ್ನ ಯಾರು ತಗೋತಾರೆ? ಅದಕ್ಕಾಗಿರೋದೇ GST ಕೌನ್ಸಿಲ್. ಇದು ಬರೋದು ಸಂವಿಧಾನದ ವಿಧಿ 279A ಅಡಿಯಲ್ಲಿ. ಕೇಂದ್ರ ವಿತ್ತ ಸಚಿವರು ಇದರ ಅಧ್ಯಕ್ಷರಾಗಿರ್ತಾರೆ ಮತ್ತು ಎಲ್ಲಾ ರಾಜ್ಯದ ವಿತ್ತ ಸಚಿವರು ಇದರ ಸದಸ್ಯರಾಗಿರ್ತಾರೆ. ಪ್ರಸ್ತುತ ಅಧ್ಯಕ್ಷರು ಯಾರಿದ್ದಾರೆ? ಕಾಮೆಂಟ್ ಮಾಡಿ. ನಾವು ಹೋಟೆಲ್ ಬಿಲ್ ನೋಡಿದಾಗ CGST ಮತ್ತು SGST ಅಂತ ನೋಡ್ತೀವಲ್ಲ. CGST ಇದು ಕೇಂದ್ರ ಸರ್ಕಾರಕ್ಕೆ ಹೋಗುತ್ತೆ, SGST ಇದು ರಾಜ್ಯ ಸರ್ಕಾರಕ್ಕೆ ಸೇರುತ್ತೆ. IGST ಒಂದು ರಾಜ್ಯದಿಂದ ಇನ್ನೊಂದು ರಾಜ್ಯಕ್ಕೆ ವ್ಯಾಪಾರ ನಡೆದಾಗ ಕೇಂದ್ರ ಸರ್ಕಾರ ಇದನ್ನ ಕಲೆಕ್ಟ್ ಮಾಡಿ ನಂತರ ಹಂಚಿಕೆ ಮಾಡುತ್ತೆ. ಎಲ್ಲ ವಸ್ತುಗಳಿಗೂ ಒಂದೇ ರೇಟ್ ಇಲ್ಲ. ಅಗತ್ಯ ವಸ್ತುಗಳಿಗೆ 0% ಅಥವಾ 5% ಇದ್ರೆ ಐಷಾರಾಮಿ ವಸ್ತುಗಳಿಗೆ 28% ವರೆಗೂ ತೆರಿಗೆ ಇತ್ತು. ಪೆಟ್ರೋಲ್ ಮತ್ತು ಮದ್ಯವನ್ನ ಸದ್ಯಕ್ಕೆ GST ಇಂದ ಹೊರಗಿಡಲಾಗಿದೆ. ಇದೊಂದು ಪ್ರಮುಖ ವಿಚಾರ. ಆದ್ರೆ ಇತ್ತೀಚೆಗೆ ಈ ತೆರಿಗೆ ರೇಟು ಬದಲಾಯಿಸಿದ್ದಾರೆ. ಎಷ್ಟು ರೇಟ್ಗೆ ನಿಗದಿ ಮಾಡಿದ್ದಾರೆ ಎಂದು ಕಾಮೆಂಟ್ ಮಾಡಿ. GST ಇಂದ ಆದ ಲಾಭವೇನು? 1, ಇಡೀ ದೇಶ ಒಂದೇ ಮಾರುಕಟ್ಟೆ ಆಯಿತು. 2, ಎಲ್ಲವೂ ಆನ್ಲೈನ್ ಆಗಿರೋದ್ರಿಂದ ಪಾರದರ್ಶಕತೆ ಬಂತು. ತೆರಿಗೆ ಕಳ್ಳತನ ಕಡಿಮೆ ಆಯಿತು. ವ್ಯಾಪಾರಿಗಳಿಗೆ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಸಿಗುವ ಮೂಲಕ ಅವರ ಹೊರೆಯೂ ಕಡಿಮೆ ಆಗಿದೆ. ಒಟ್ಟಾರೆಯಾಗಿ ಹೇಳೋದಾದ್ರೆ GST ಕೇವಲ ಒಂದು ತೆರಿಗೆ ಅಲ್ಲ, ಅದು ನವ ಭಾರತದ ಆರ್ಥಿಕ ಸುಧಾರಣೆ. ಈ ಮಾಹಿತಿ ನಿಮ್ಗೆ ಇಷ್ಟವಾಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ. ಇದೇ ರೀತಿಯ ಹೆಚ್ಚಿನ ಮಾಹಿತಿಗಾಗಿ IG ಅಕಾಡೆಮಿ ಇನ್ಸ್ಟಾಗ್ರಾಮ್ ಪೇಜ್ಗೆ ಈಗಲೇ ಫಾಲೋ ಮಾಡಿ. ಜೈ ಹಿಂದ್.